ಇದು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇತ್ತು. ಗೃಹಲಕ್ಷ್ಮಿ 3 ತಿಂಗಳು ಕೊಟ್ಟರು, ಆಮೇಲೆ ನಿಲ್ಲಿಸ್ಬಿಟ್ರು. ಈಗ ತಿರ್ಗಾ ಇನ್ನೂ ಏನು ಕೊಡ್ತಾ ಇಲ್ಲ. ನಮ್ಗೆ ಅದರಿಂದನೇ ಜೀವನ. ಔಷಧಿಗೆ ಮಾತ್ರೆಗೆ ದುಡ್ಡು ಆಯ್ತಿತ್ತು. ಏನು ಮಾಡೋದು, ಕೊಡ್ಲಿಲ್ವಲ್ಲ ಅವರು. ಆಗೆಲ್ಲ ಓಟ್ ಹಾಕಿಸ್ಕೊಂಡ್ರು, ಕೊಡ್ತೀವಿ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಈಗ ನೋಡಿದ್ರೆ ಏನೂ ಕೊಡಲೇ ಇಲ್ಲ. ಈಗ ತುಂಬ ಪ್ರಾಬ್ಲಮ್ಮು. ನಮಗೆ ಮನೆ ಇಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಅವ್ರನ್ನೇ ನಂಬ್ಕೊಂಡಿದ್ವಿ, ಹೆಂಗೋ ಜೀವನ ನಡೀತಾ ಇತ್ತು. ಈಗ ನೋಡಿದ್ರೆ ಈ ಥರ ಸ್ಟಾಪ್ ಮಾಡಿಬಿಟ್ರು. ಜನಗಳು ತುಂಬ ಕಷ್ಟ. ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದಪ್ಪ. ಈಗ ತಿರ್ಗಾ ಓಟ್ ಹಾಕುವಾಗ ಬರ್ತಾರೆ, ಕೊಡ್ತೀವಿ ಬನ್ನಿ ಅಂತ. ಅಲ್ಲಿಗಂಟೆ ಇವಾಗ ಹೇಳಿ ಈ ಪರಿಸ್ಥಿತಿನ ಎಲ್ಲ ಜಾಸ್ತಿ ಆಯ್ತಾ ಕೂತದೆ. ಲೈಟ್ ಬಿಲ್ಲು, ನೀರಿನ ಬೆಲ್ಲ ಜಾಸ್ತಿ ಮಾಡವ್ರೆ, ರೇಷನ್ಗಳೆಲ್ಲ ಜಾಸ್ತಿ ಮಾಡವ್ರೆ. ದಿನ ಬಳಸೋ ವಸ್ತುಗಳೆಲ್ಲ ಜಾಸ್ತಿ ಮಾಡವ್ರೆ. ಅದನ್ನು ನಿಲ್ಲಿಸ್ಬಿಟ್ಟವ್ರೆ. ಜೀವನ ಮಾಡೋದೇ ಕಷ್ಟ. ಹೆಂಗೆ ಜೀವನ ಮಾಡಿದ್ರು ಇವರೆಲ್ಲ ಜನಗಳಿಗೆ ಆಸೆ ತೋರಿಸ್ತಾರ, ಏನೂ ಕೊಡಲ್ಲ. 1 ತಿಂಗಳು 2 ತಿಂಗಳು ಕೊಡ್ತಾರೆ, ಆಮೇಲೆ ಕೊಡೋದೇ ನಿಲ್ಲಿಸ್ಬಿಡ್ತಾರೆ. ಈ ಥರ ಎಲ್ಲ ಮಾಡ್ಬೋದ ಈ ಸರ್ಕಾರದವರು? ಮೋಸ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಎಲ್ಲ ದಂಗೆ ಹೇಳ್ಬೇಕು ಅಷ್ಟೇ ಇವ್ರಿಗೆ.